ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದು 1 ವರ್ಷ ಆಗ್ತಾ ಇದೆ. ಆದರೆ ಟ್ರಂಪ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಕೊಟ್ಟಂತಹ ಒಂದು ಭರವಸೆಯನ್ನ ಈಡೇರಿಸೋದಕ್ಕೆ ಈಗಲೂ ಸಹ ಹೆಣಗಾಡ್ತಾ ಇದ್ದಾರೆ. ಅದು ಸಾಧ್ಯ ಆಗ್ತಾ ಇಲ್ಲ. ಅದೇನು ಕೇಳಿದ್ರೆ, ಟ್ರಂಪ್ ತನ್ನ ಚುನಾವಣಾ ಭಾಷಣದಲ್ಲಿ ನಾನು ಅಧಿಕಾರಕ್ಕೆ ಬಂದಿದ್ದೆ ಆದರೆ 24 ಗಂಟೆಗಳಲ್ಲಿ ಉಕ್ರೇನ್ ರಷ್ಯಾ ಯುದ್ಧವನ್ನು ಕೊನೆಗೊಳಿಸ್ತೀನಿ, ಈಗಿನ ಬೈಡನ್ ಸರ್ಕಾರಕ್ಕೆ ಅದಾಗ್ತಾ ಇಲ್ಲ, ನಾನು ಬಂದಿದ್ದೆ ಆದರೆ ಯುದ್ಧಕ್ಕೆ ಬ್ರೇಕ್ ಹಾಕ್ಬಿಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಆದರೆ ಮಿತ್ರರೇ, ಟ್ರಂಪ್ಗೆ 1 ವರ್ಷ ಆದರೂ ಕೂಡ ಯುದ್ಧ ನಿಲ್ಲಿಸೋದಕ್ಕಾಗ್ತಾ ಇಲ್ಲ. ಅದರ ಬದಲಾಗಿ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ನಾನು 8 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದೆ, ಕಾಂಬೋಡಿಯಾ ಥೈಲ್ಯಾಂಡ್ ಯುದ್ಧ ನಿಲ್ಲಿಸಿದೆ, ಇನ್ನೊಂದು ಕಡೆಯಲ್ಲಿ ಗಾಜಾ ಇಸ್ರೇಲ್ ಯುದ್ಧ ನಿಲ್ಲಿಸಿದೆ. ಇದನ್ನೆಲ್ಲ ಕ್ಲೈಮ್ ಮಾಡಿಕೊಂಡು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಹೊರತು ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಒಂದು ಶಾಂತಿ ಒಪ್ಪಂದ ಮಾಡಿಸೋದಕ್ಕೆ ಟ್ರಂಪ್ಗೆ ಸಾಧ್ಯ ಆಗ್ತಾ ಇಲ್ಲ. ಈ ನಡುವೆ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ ಆಯಿತು. ಜೆಲೆನ್ಸ್ಕಿಯ ಜೊತೆಗೆ ಟ್ರಂಪ್ ಕೊನೆಯ ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಬಾರಿ ಟ್ರಂಪ್ ಏನು ಹೇಳಿದ್ದಾರೆ ಅಂತಂದ್ರೆ, ನನ್ನ ಶಾಂತಿ ಒಪ್ಪಂದಕ್ಕೆ ಒಪ್ಪಿಗೆಯನ್ನ ಸೂಚಿಸು, ಇಲ್ಲದಿದ್ರೆ ಎಲ್ಲವುದನ್ನು ಕಳೆದುಕೊಳ್ಳೋದಕ್ಕೆ ಸಿದ್ಧವಾಗು, ಈ ರೀತಿಯಾಗಿ ಹೇಳಿ ಕಳಿಸಿದ್ದಾರೆ. ಇದನ್ನ ಕೇಳಿಸ್ಕೊಂಡಂತಹ ಜೆಲೆನ್ಸ್ಕಿ ಪುತಿನ್ ಅವರು ವಾಸ ಇರುವಂತಹ ಮನೆಯ ಮೇಲೆಯೇ ಡ್ರೋನ್ ದಾಳಿ ಮಾಡಿದ್ದಾರೆ. ಜಾಗತಿಕವಾಗಿ ಇದು ಬಹಳ ದೊಡ್ಡ ಘಟನೆ. ಟ್ರಂಪ್ ಅವರಿಗೂ ಕೂಡ ಇದು ಸಿಟ್ಟು ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ತನ್ನ ಸ್ನೇಹಿತ ಪುತಿನ್ ಪರವಾಗಿ ಮೋದಿ ಕೂಡ ಬ್ಯಾಟ್ ಬೀಸಿದ್ದಾರೆ. ಹಾಗಾದ್ರೆ ಆಗಿದ್ದೇನು? ಯಾಕೋಸ್ಕರವಾಗಿ ಇಂತಹ ಬೆಳವಣಿಗೆ ನಡೀತಾ ಇದೆ? ನಿಜಕ್ಕೂ ಕೂಡ ಜೆಲೆನ್ಸ್ಕಿ ಪುತಿನ್ ಅವರ ನಿವಾಸವನ್ನ ಟಾರ್ಗೆಟ್ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಹೌದಾ? ಮುಂದೆ ಇದೆಲ್ಲದರ ಪರಿಣಾಮ ಏನಾಗಬಹುದು? ಟ್ರಂಪ್ ಮತ್ತು ಜೆಲೆನ್ಸ್ಕಿ ನಡುವೆ ಏನೇನು ಮಾತುಕತೆ ಆಯಿತು? ಹೊಸ ವರ್ಷಕ್ಕೆ ಯುದ್ಧ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ? ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಟ್ರಂಪ್ ಅವರ ಟಾರ್ಗೆಟ್ ಏನು ಗೊತ್ತಾ? ಜನವರಿ 20ಕ್ಕೆ ತಾನು ಅಧಿಕಾರಕ್ಕೆ ಬಂದು 1 ವರ್ಷ ಆಗುತ್ತೆ. ಅದರೊಳಗಾಗಿ ಉಕ್ರೇನ್ ಮತ್ತು ರಷ್ಯಾ ಯುದ್ಧವನ್ನು ನಿಲ್ಲಿಸಬೇಕು ಅಂತ. ಇದಕ್ಕೋಸ್ಕರವಾಗಿ ಒಂದು ನಿರ್ಣಾಯಕ ಪ್ರಯತ್ನವನ್ನು ಟ್ರಂಪ್ ಮಾಡ್ತಾ ಇದ್ದಾರೆ. ಇದೇ ಕಾರಣದಿಂದ ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿಯನ್ನ ಅಮೆರಿಕಾಗೆ ಕರೆದಿದ್ರು. ಫ್ಲೋರಿಡಾದಲ್ಲಿರುವಂತಹ ತನ್ನ ಮಾರಲಾಗೋ ಗಾಲ್ಫ್ ರೆಸಾರ್ಟ್ನಲ್ಲಿ ಒಂದು ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ರು. ಸದ್ಯ ಕ್ರಿಸ್ಮಸ್ ಮತ್ತು ಇಯರ್ ಎಂಡ್ ಕಾರಣದಿಂದಾಗಿ ಟ್ರಂಪ್ ತನ್ನ ಮಾರಲಾಗೋ ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಹೀಗಾಗಿ ಎಲ್ಲಾ ನಾಯಕರನ್ನ ಅಲ್ಲಿಗೆ ಕರೆಸ್ಕೊಂಡು ಮಾತನಾಡ್ತಾ ಇದ್ದಾರೆ. ಜೆಲೆನ್ಸ್ಕಿಯೂ ಕೂಡ ಮೊನ್ನೆ 28ನೇ ತಾರೀಕು ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಈ ಭೇಟಿಗೂ ಮುಂಚೆ ಟ್ರಂಪ್ ಅವರು ಪುತಿನ್ ಜೊತೆಗೂ ಕೂಡ ಫೋನ್ನಲ್ಲಿ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಪುತಿನ್ ಮತ್ತು ಟ್ರಂಪ್ ನಡುವೆ ಏನೇನ್ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಇಬ್ಬರೂ ನಾಯಕರು ಕೊಟ್ಟಿಲ್ಲ. ಆದ್ರೆ ಜೆಲೆನ್ಸ್ಕಿಯ ಜೊತೆಗೆ ಏನ್ ಮಾತನಾಡಬೇಕು, ಯಾವ ವಿಚಾರದಲ್ಲಿ ಪುತಿನ್ ಅವರಿಗೆ ಒಪ್ಪಿಗೆ ಇದೆ, ಯಾವುದಕ್ಕೆ ಒಪ್ಪಿಗೆ ಇಲ್ಲ, ಪುತಿನ್ ಅವರು ಯಾವ ರೀತಿಯಾಗಿ ಪಟ್ಟು ಹಾಕ್ತಾ ಇದ್ದಾರೆ, ಇದೆಲ್ಲದನ್ನ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಜೆಲೆನ್ಸ್ಕಿಯನ್ನ ಮೀಟ್ ಆಗೋದಕ್ಕೆ ಮುಂಚೆ ಪುತಿನ್ ಜೊತೆಗೆ ಟ್ರಂಪ್ ಮಾತುಕತೆ ನಡೆಸಿದ್ರು. ಜೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವೆ ಬಹಳ ಸುದೀರ್ಘವಾದಂತಹ ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿದೆ. ಈ ಸಭೆ ಸಾಕಷ್ಟು ಪ್ರೊಡಕ್ಟಿವ್ ಆಗಿತ್ತು ಅಂತ ಇಬ್ರು ಕೂಡ ಹೇಳ್ಕೊಂಡಿದ್ದಾರೆ. ಆದ್ರೆ ಹಾಗೆ ಅನಿಸ್ತಾ ಇಲ್ಲ. ಈ ಮೀಟಿಂಗ್ ಮುಕ್ತಾಯ ಆಗ್ತಿದ್ದ ಹಾಗೆ ಪ್ರೆಸ್ ಮೀಟ್ ನಲ್ಲಿ ಟ್ರಂಪ್ ಏನ್ ಹೇಳಿದ್ರು ಕೇಳಿದ್ರೆ, ನಾನು ಪುತಿನ್ ಜೊತೆಗೂ ಕೂಡ ಮಾತನಾಡಿದ್ದೀನಿ, ಪುತಿನ್ ಉಕ್ರೇನ್ನ ಭವಿಷ್ಯಕ್ಕೆ ಸಹಕಾರ ಕೊಡೋದಕ್ಕೆ ರೆಡಿ ಇದ್ದಾರೆ. ಯುದ್ಧ ನಿಂತಿದ್ದೆ ಆದ್ರೆ ಪುತಿನ್ ಉಕ್ರೇನ್ಗೆ ಎಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡ್ತಾರೆ, ಕಡಿಮೆ ಬೆಲೆಗೆ ಆಯಿಲ್ ಅನ್ನ ಕೂಡ ಕೊಡ್ತಾರೆ. ಇದೆಲ್ಲವೂ ಕೂಡ ಉಕ್ರೇನ್ನ ಭವಿಷ್ಯಕ್ಕೆ ಬಹಳ ಉಜ್ವಲವಾಗುತ್ತೆ. ಹೀಗೆಲ್ಲ ಟ್ರಂಪ್ ಒಂದಷ್ಟು ಆಫರ್ಗಳನ್ನ ಓಪನ್ ಆಗಿ ಜನರ ಮುಂದೆ ಹೇಳುವಂತಹ ಪ್ರಯತ್ನ ಮಾಡಿದ್ರು. ಜೊತೆಗೆ ಟ್ರಂಪ್ ಹೇಳಿದ್ರು, ನನ್ನ ಮತ್ತು ಜೆಲೆನ್ಸ್ಕಿ ಅವರ ಮೀಟಿಂಗ್ 95% ಸಕ್ಸಸ್ ಆಗಿದೆ. ಆದರೆ ಅದಾದ ಬಳಿಕ ಮಾತನಾಡಿದಂತಹ ಜೆಲೆನ್ಸ್ಕಿ ಮಾತ್ರ ಟ್ರಂಪ್ ಅವರ 20 ಅಂಶದ ಈ ಶಾಂತಿ ಒಪ್ಪಂದದಲ್ಲಿ 90% ಅಷ್ಟು ನಮಗೆ ಒಪ್ಪಿಗೆ ಆಗಿದೆ. ಅಮೆರಿಕ ಮತ್ತು ಯುರೋಪ್ ನಮಗೆ 50 ವರ್ಷಗಳ ಸೆಕ್ಯೂರಿಟಿ ಗ್ಯಾರಂಟಿಯನ್ನ ಕೊಡುತ್ತೆ. ಹೀಗೆಲ್ಲ ಒಂದಷ್ಟು ಕ್ಲೈಮ್ ಮಾಡಿದ್ರು. ಆದ್ರೆ ಮಿತ್ರರೇ, ಟ್ರಂಪ್ ಅವರ ಮಾತಿಗೂ ಜೆಲೆನ್ಸ್ಕಿ ಅವರ ಮಾತಿಗೂ ತಾಳಮೇಳ ಕೂಡಿಯೇ ಬರ್ತಾ ಇರಲಿಲ್ಲ. ಟ್ರಂಪ್ ಹೇಳಿದ್ದು 95% ಮಾತುಕತೆ ಸಕ್ಸಸ್ ಆಗಿದೆ ಅಂತ, ಜೆಲೆನ್ಸ್ಕಿ ಹೇಳ್ತಾರೆ 90% ಮಾತ್ರ ಒಪ್ಪಿಗೆ ಆಗಿದೆ ಅಂತ. ಜೊತೆಗೆ ಅಮೆರಿಕ ಹೇಳ್ತಾ ಇದೆ, ಉಕ್ರೇನ್ಗೆ ನಾವು 15 ವರ್ಷಗಳ ಭದ್ರತಾ ಸೆಕ್ಯೂರಿಟಿಯನ್ನ ಕೊಡುತ್ತೀವಿ ಅಂತ. ಆದರೆ ಜೆಲೆನ್ಸ್ಕಿ ಹೇಳ್ತಾ ಇದ್ದಾರೆ, ನಮಗೆ 50 ವರ್ಷಗಳ ಭದ್ರತಾ ಗ್ಯಾರಂಟಿ ಅಮೆರಿಕದ ಕಡೆಯಿಂದ ಬೇಕು ಅಂತ. ಹಾಗಾದ್ರೆ ಜೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವಿನ ಮಾತುಕತೆಯಲ್ಲಿ ಏನೇನಾಯ್ತು ಕೇಳಿದ್ರೆ, ಮುಖ್ಯವಾಗಿ ಜಾಪೋರಿಸಾ ನ್ಯೂಕ್ಲಿಯರ್ ಪ್ಲಾಂಟ್ ವಿಚಾರವಾಗಿ ಸಹಮತಕ್ಕೆ ಬರೋದಕ್ಕಾಗಿಲ್ಲ. ಯಾಕೆ ಕೇಳಿದ್ರೆ, ಈ ಜಾಪೋರಿಸಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆಯಲ್ಲ, ಇದು ಉಕ್ರೇನ್ನ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಯುರೋಪ್ಗೆ ದೊಡ್ಡ ಪವರ್ ಪ್ಲಾಂಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ 2022ರಲ್ಲಿ ರಷ್ಯಾ ಇದನ್ನ ವಶಕ್ಕೆ ಪಡೆದಿದೆ. ಸದ್ಯ ಇದು ರಷ್ಯಾದ ಕಂಟ್ರೋಲ್ನಲ್ಲಿದೆ. ಅದಕ್ಕೆ ಟ್ರಂಪ್ ಏನ್ ಪ್ಲಾನ್ ಹೇಳಿದ್ರು ಗೊತ್ತಾ? ಈ ಜಾಪೋರಿಸಾ ಪವರ್ ಪ್ಲಾಂಟ್ ಅನ್ನ 3 ಜನ ಕಂಟ್ರೋಲ್ ಮಾಡೋಣ. ಒಂದು ಕಡೆ ರಷ್ಯಾದ ಹಿಡಿತವೂ ಇರುತ್ತೆ, ಇನ್ನೊಂದು ಕಡೆ ಉಕ್ರೇನ್ಗೆ ಸ್ವಲ್ಪ ಅಧಿಕಾರವನ್ನ ಕೂಡ ಕೊಡೋದು, ಜೊತೆಗೆ ಅಮೆರಿಕ ಅದರ ನಿಗಾ ವಹಿಸೋದು. ಹೀಗೆ 3 ಪಾರ್ಟಿಯೂ ಕೂಡ ಅದರ ಮೇಲೆ ನಿಗಾ ಇಡೋಣ. ಹೀಗೊಂದು ಪ್ಲಾನ್ ಅನ್ನ ಟ್ರಂಪ್ ಪ್ರಸ್ತಾಪ ಮಾಡಿದ್ರು. ಆದರೆ ಜೆಲೆನ್ಸ್ಕಿಗೆ ಅದಕ್ಕೆ ಒಪ್ಪಿಗೆ ಇಲ್ಲ. ರಷ್ಯಾ ಬೇಡ, ನೀವು ಬೇಕಾದ್ರೆ ಅದರ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳಿ, ಆದರೆ ರಷ್ಯಾ ಮಾತ್ರ ಅಲ್ಲಿರಬಾರ್ದು, ಹೀಗಂತ ಜೆಲೆನ್ಸ್ಕಿ ಅದಕ್ಕೆ ಅಪೋಸ್ ಮಾಡಿದ್ರು.
ಇದರ ಜೊತೆಗೆ 20% ಭೂಮಿ ವಿಚಾರದಲ್ಲಿ ಜೆಲೆನ್ಸ್ಕಿ ಯಾವುದೇ ನಿರ್ಧಾರವನ್ನ ಕೈಗೊಳ್ಳೋದಕ್ಕಾಗ್ತಾ ಇಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಈ ಯುದ್ಧದಲ್ಲಿ ಉಕ್ರೇನ್ನ 20% ಭೂಭಾಗವನ್ನ ರಷ್ಯಾ ಕಬಳಿಸಿದೆ. ಅದನ್ನ ಬಿಟ್ಟು ಕೊಡೋದಕ್ಕೆ ಪುತಿನ್ ರೆಡಿ ಇಲ್ಲ. ಅದರ ಬದಲಾಗಿ ಉಕ್ರೇನ್ಗೆ ಬೇರೆ ಏನಾದರೂ ಸಹಾಯ ಕೇಳಲಿ, ಅವರ ನಗರಗಳನ್ನ ಮರು ನಿರ್ಮಾಣ ಮಾಡೋದಕ್ಕೆ ನಮಗೇನಾದ್ರೂ ಸಹಾಯ ಬೇಕು ಅಂತ ಕೇಳಲಿ, ನಾವು ಕೊಡ್ತೀವಿ. ಆದ್ರೆ ಗೆದ್ದಂತಹ ಭೂಮಿಯನ್ನ ಅವರಿಗೆ ಬಿಟ್ಟು ಕೊಡೋದಕ್ಕೆ ನಾವು ರೆಡಿ ಇಲ್ಲ ಅಂತ ಪುತಿನ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಜೆಲೆನ್ಸ್ಕಿ ಅದಕ್ಕೆ ರೆಡಿ ಇಲ್ಲ. ಸಹಜ ಅಲ್ವೇ? ಒಂದು ವೇಳೆ ಉಕ್ರೇನ್ನ ಭೂಮಿಯನ್ನ ರಷ್ಯಾಗೆ ಬಿಟ್ಟು ಕೊಡೋದಕ್ಕೆ ಜೆಲೆನ್ಸ್ಕಿ ಒಪ್ಕೊಂಡ್ರು, ಆ ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಿದ್ರು ಅಂತಂದ್ರೆ ಆ ಕ್ಷಣದಲ್ಲೇ ಜೆಲೆನ್ಸ್ಕಿ ಅವರ ಟೋಟಲ್ ಭವಿಷ್ಯವೇ ಕೊಲ್ಯಾಪ್ಸ್ ಆಗುತ್ತೆ. ಮತ್ತೆ ಯಾವತ್ತೂ ಕೂಡ ಉಕ್ರೇನ್ನಲ್ಲಿ ಅವರು ರಾಜಕೀಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಜೆಲೆನ್ಸ್ಕಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಭೂಮಿಯ ವಿಚಾರವನ್ನ ಉಕ್ರೇನ್ನ ಜನ ತೀರ್ಮಾನ ಮಾಡ್ತಾರೆ. ಜನ ಒಪ್ಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ. ಈ ಬಗ್ಗೆ ನಾವೊಂದು ರೆಸೊಲ್ಯೂಷನ್ ಅನ್ನು ತರಬೇಕು. ಉಕ್ರೇನ್ನ ಪಾರ್ಲಿಮೆಂಟ್ ನಲ್ಲಿ ಜನ ಅದನ್ನ ತೀರ್ಮಾನಿಸ್ತಾರೆ ಅಂತೇಳಿ ಜೆಲೆನ್ಸ್ಕಿ ಆ ವಿಚಾರದಿಂದ ದೂರ ಉಳಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಟ್ರಂಪ್ ಅವರಿಗೆ ಇದು ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಟ್ರಂಪ್ ಅವರು ಜೆಲೆನ್ಸ್ಕಿಗೆ ಅಂತಿಮವಾಗಿ ಧಮ್ಕಿ ಹಾಕಿ ಕಳುಹಿಸಿದ್ದಾರೆ ಅಂತ ಅಮೆರಿಕದ ಮಾಧ್ಯಮಗಳೇ ಹೇಳ್ತಾ ಇದ್ದಾವೆ. ಏನ್ ಧಮ್ಕಿ ಕೇಳೋದ್ರೆ, ನೀನು ಈಗ ಶಾಂತಿ ಒಪ್ಪಂದಕ್ಕೆ ಒಪ್ಪಿ ಸಹಿ ಹಾಕು, ಇಲ್ಲದೆ ಹೋದ್ರೆ ಎಲ್ಲವುದನ್ನ ಕಳೆದುಕೊಳ್ಳೋದಕ್ಕೆ ಸಿದ್ಧವಾಗು, ಹೀಗಂತ ಟ್ರಂಪ್ ಕಡ್ಡಿ ಮುರಿದ ಹಾಗೆ ಜೆಲೆನ್ಸ್ಕಿಗೆ ಹೇಳಿದ್ದಾರೆ ಎನ್ನುವಂತಹ ವರದಿಗಳಿದಾವೆ. ಹೀಗೆ ಟ್ರಂಪ್ ಮತ್ತು ಜೆಲೆನ್ಸ್ಕಿ ನಡುವೆ ಮಾತುಕತೆ ನಡೆದಿದೆ. ಟೋಟಲಿ ಇದೇನು ಫೇಲ್ಯೂರ್ ಆಗಿಲ್ಲ. ಜನವರಿಯಲ್ಲಿ ಒಂದು ತೀರ್ಮಾನ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳು ಮೂಡಿದ್ವು. ಆದರೆ ಅದಾಗಲೇ ಒಂದು ಘಟನೆ ನಡೀತು. ಇದು ಮಿತ್ರರೇ ಇವತ್ತು ಇಡೀ ವಿಶ್ವದಲ್ಲಿ ಚರ್ಚೆ ಆಗ್ತಾ ಇದೆ. ರಷ್ಯಾ ವಿಪರೀತವಾಗಿ ಕೋಪಗೊಂಡಿದೆ. ಅದೇನು ಕೇಳಿದ್ರೆ, ಪುತಿನ್ ಅವರ ನಿವಾಸದ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ. ರಷ್ಯಾ ಅಧ್ಯಕ್ಷ ಪುತಿನ್ ಇದಾರಲ್ಲ, ಅವ್ರ ಮನೆ ಇರುವಂತಹದ್ದು ನವ್ಗೋರೋಡ್ ಒಬ್ಲಾಸ್ಟ್ ಅನ್ನುವಂತಹ ಒಂದು ನಗರದಲ್ಲಿ. ಈ ನಗರ ಇರುವಂತಹದ್ದು ವಾಲ್ಡೈ ಸರೋವರದ ಪಕ್ಕದಲ್ಲಿ. ಹೀಗಾಗಿ ಪುತಿನ್ ಅವರ ನಿವಾಸಕ್ಕೆ ವಾಲ್ಡೈ ನಿವಾಸ ಅಂತಲೇ ಕರೆಯಲಾಗುತ್ತೆ. ಬಹಳ ಒಂದು ಆಲಿಶಾನ್ ಬಂಗಲೆ, ಅದು ಹೈಲಿ ಪ್ರೊಟೆಕ್ಟೆಡ್ ಏರಿಯಾ. ಸಾರ್ವಜನಿಕರಿಗೆ ಟೋಟಲಿ ರೆಸ್ಟ್ರಿಕ್ಷನ್ ಇದೆ, ಯಾರೂ ಕೂಡ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಭದ್ರಕೋಟೆ. ಈ ವಾಲ್ಡೈ ರಷ್ಯಾದ ರಾಜಧಾನಿ ಮಾಸ್ಕೋದಿಂದ 500 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಉಕ್ರೇನ್ನಿಂದ 1400 ಕಿಲೋಮೀಟರ್ ದೂರದಲ್ಲಿದೆ. ಈ ವಾಲ್ಡೈ ಮೇಲೆ ಇದ್ದಕ್ಕಿದ್ದಂತೆ 91 ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡುವಂತಹ ಪ್ರಯತ್ನ ಆಗಿದೆ. ಆದರೆ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಯಶಸ್ವಿಯಾಗಿ ಎಲ್ಲಾ ದಾಳಿಯನ್ನ ತಡೆದಿದೆ. ಹೀಗಂತ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಈ ದಾಳಿಯನ್ನ ಉಕ್ರೇನ್ ಒಪ್ಕೊಳ್ತಾ ಇಲ್ಲ. ನಾವು ಯಾವುದೇ ಡ್ರೋನ್ ಅಟ್ಯಾಕ್ ಪ್ರಯತ್ನವನ್ನ ಮಾಡಿಲ್ಲ, ಅದರಲ್ಲೂ ರಷ್ಯಾದ ಅಧ್ಯಕ್ಷರ ನಿವಾಸವನ್ನ ನಾವು ಗುರಿಯನ್ನೇ ಮಾಡಿಲ್ಲ. ರಷ್ಯಾ ಹೇಳ್ತಿರುವಂತಹದ್ದು 100% ಸುಳ್ಳು ಅಂತ ಉಕ್ರೇನ್ ಹೇಳ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ರಷ್ಯಾ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ, ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಕಚೇರಿಗಳನ್ನ, ಸರ್ಕಾರಿ ಆಸ್ತಿಪಾಸ್ತಿಗಳನ್ನ ಗುರಿ ಮಾಡೋದಕ್ಕೋಸ್ಕರವಾಗಿಯೇ ಈ ರೀತಿಯ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ ಅಂತ ಉಕ್ರೇನ್ ದೂರಿದೆ. ಯಾವಾಗ ರಷ್ಯಾ ಈ ರೀತಿಯಾಗಿ ಹೇಳಿಕೆ ಕೊಡ್ತೋ ಜಾಗತಿಕ ಮಟ್ಟದಲ್ಲಿ ಒಂದು ತಲ್ಲಣ ಸೃಷ್ಟಿಯಾಗಿದೆ. ಇಲ್ಲಿ ರಷ್ಯಾ ಅಧ್ಯಕ್ಷರ ನಿವಾಸವನ್ನ ಉಕ್ರೇನ್ ಟಾರ್ಗೆಟ್ ಮಾಡಿದೆ ಅಂತಂದ್ರೆ ಅರ್ಥ ಏನು? ಪುತಿನ್ ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದೆ ಅಂತ. ಹೀಗಾಗಿದ್ದೇ ಆದ್ರೆ ಇದಕ್ಕೆ ರಿವೆಂಜ್ ಅನ್ನ 100% ರಷ್ಯಾ ತೀರಿಸಿಕೊಳ್ಳುತ್ತೆ. ರಿವೆಂಜ್ ಅಂತಂದ್ರೆ ಏನು? ಜೆಲೆನ್ಸ್ಕಿಯನ್ನೇ ಟಾರ್ಗೆಟ್ ಮಾಡುತ್ತೆ. ರಷ್ಯಾ ಉಕ್ರೇನ್ ಮೇಲೆ ಯುದ್ಧವನ್ನ ಆರಂಭಿಸಿ ವರ್ಷಗಳೇ ಕಳೆದು ಹೋಯ್ತಲ್ಲ, ಇದುವರೆಗೂ ಕೂಡ ಜೆಲೆನ್ಸ್ಕಿಯನ್ನ ನೇರವಾಗಿ ಟಾರ್ಗೆಟ್ ಮಾಡಿಲ್ಲ. ಉಕ್ರೇನ್ನ ಪಾರ್ಲಿಮೆಂಟ್ ಇರಬಹುದು, ಜೆಲೆನ್ಸ್ಕಿ ಅವರ ನಿವಾಸ ಇರಬಹುದು, ಇದ್ಯಾವುದನ್ನು ಕೂಡ ರಷ್ಯಾ ಟಾರ್ಗೆಟ್ ಮಾಡಿಲ್ಲ. ಜೆಲೆನ್ಸ್ಕಿಯನ್ನ ಕೊಲ್ಲೋದಕ್ಕೂ ಕೂಡ ರಷ್ಯಾ ಪ್ರಯತ್ನ ಪಟ್ಟಿಲ್ಲ. ರಷ್ಯಾ ಇಷ್ಟು ದಿನ ಕೇವಲ ಇದನ್ನ ಸ್ಪೆಷಲ್ ಮಿಲಿಟರಿ ಆಪರೇಷನ್ ಅಂತಲೇ ಹೇಳ್ತಾ ಇದೆ. ಇದನ್ನ ಯುದ್ಧ ಅಂತ ಅವರು ಪರಿಗಣಿಸಿಲ್ಲ. ಇಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಜೆಲೆನ್ಸ್ಕಿ ರಷ್ಯಾದ ಅಧ್ಯಕ್ಷರ ನಿವಾಸವನ್ನ ಟಾರ್ಗೆಟ್ ಮಾಡಿದ್ದೇ ಆದ್ರೆ ನೇರವಾಗಿ ತನ್ನ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡಂತೆ. ಹೀಗಾಗಿ ಈ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಟ್ರಂಪ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಟ್ರಂಪ್ ಮತ್ತು ನೆತನ್ಯಾಹು ಮೀಟ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಕರ್ತರು ರಷ್ಯಾ ಅಧ್ಯಕ್ಷರ ನಿವಾಸದ ಮೇಲಿನ ದಾಳಿಯನ್ನ ಪ್ರಶ್ನಿಸಿದ್ದಾರೆ. ಅದಕ್ಕೆ ಟ್ರಂಪ್ ಏನು ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ಹೌದು, ನನಗೆ ಈ ವಿಚಾರ ಗೊತ್ತಾಯಿತು. ಪುತಿನ್ ಅವರೇ ಕರೆ ಮಾಡಿ ನನಗೆ ನಡೆದ ವಿಷಯವನ್ನೆಲ್ಲ ಹೇಳಿದ್ರು. ಇದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ, ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ, ಹೀಗಂತ ಟ್ರಂಪ್ ಮೊದಲಿಗೆ ಹೇಳಿದ್ರು. ಅನಂತರ ಮಾತು ಮುಂದುವರಿಸ್ತಾ ಉಕ್ರೇನ್ ಆ ರೀತಿಯಾಗಿ ದಾಳಿ ಮಾಡಿರ್ಲಿಕ್ಕಿಲ್ಲ ಅಂತ ಮಾತನ್ನ ತೇಲಿಸಿಬಿಟ್ರು. ಇನ್ನು ಈ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ರಷ್ಯಾ ಅಧ್ಯಕ್ಷರ ನಿವಾಸದ ಮೇಲಿನ ದಾಳಿಯ ವಿಚಾರ ತೀವ್ರ ಕಳವಳಕಾರಿಯಾಗಿದೆ. ಶಾಂತಿ ಸ್ಥಾಪನೆಗೆ ರಾಜತಾಂತ್ರಿಕ ಹಾದಿಯ ಮೂಲಕ ಪ್ರಯತ್ನಗಳು ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಅದನ್ನು ದುರ್ಬಲಗೊಳಿಸುವಂತಹ ಇಂತಹ ಪ್ರಯತ್ನದ ಬಗ್ಗೆ ಸಂಬಂಧಪಟ್ಟವರು ಬಹಳ ಎಚ್ಚರವನ್ನು ವಹಿಸಬೇಕು. ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪರೋಕ್ಷವಾಗಿ ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿಗೆ ತಿವಿದಿದ್ದಾರೆ. ಮೊದಲಿಗೆ ಈ ವಿಚಾರವನ್ನ ಇಂಗ್ಲಿಷ್ನಲ್ಲಿ ಟ್ವೀಟ್ ಮಾಡಿದಂತಹ ನರೇಂದ್ರ ಮೋದಿ ಅವರು ನಂತರ ಇದನ್ನ ರಷ್ಯನ್ ಭಾಷೆಯಲ್ಲೂ ಕೂಡ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಮಿತ್ರರೇ, ಇದೆಲ್ಲವೂ ಕೂಡ ಏನನ್ನ ಸೂಚಿಸ್ತಾ ಇದೆ ಕೇಳಿದ್ರೆ, ಯಾರೋ ಒಬ್ರಿಗಂತೂ ಯುದ್ಧ ನಿಲ್ಲಿಸೋದು ಇಂಟ್ರೆಸ್ಟ್ ಇಲ್ಲ.
ಅದು ರಷ್ಯಾಗ ಅಥವಾ ಉಕ್ರೇನ್ಗ ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಾಕೆಂತಂದ್ರೆ ದಾಳಿ ಆಗಿದ್ದು ನಿಜವೇ ಆದರೆ ಉಕ್ರೇನ್ಗೆ ಯುದ್ಧ ನಿಲ್ಲಿಸೋದಕ್ಕೆ ಮನಸ್ಸಿಲ್ಲ. ಒಂದು ಕಡೆ ಟ್ರಂಪ್ ಜೊತೆಗೆ ಮಾತುಕತೆ ಆಗ್ತಾ ಇರುತ್ತೆ, ಅದಾಗ್ತಿದ್ದ ಹಾಗೆ ರಷ್ಯಾದ ಅಧ್ಯಕ್ಷರನ್ನೇ ಗುರಿ ಮಾಡಿ ದಾಳಿ ಮಾಡೋದು ಅಂತಂದ್ರೆ ರಷ್ಯಾವನ್ನ ಮತ್ತೆ ಕೆಣಕಿದ ಹಾಗಾಗತ್ತೆ. ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸುವಂತಹ ಸಾಧ್ಯತೆಗಳೇ ಇರೋದಿಲ್ಲ. ಯುದ್ಧ ಇನ್ನಷ್ಟು ತೀವ್ರಗೊಳ್ಳುತ್ತೆ. ಅಥವಾ ಉಕ್ರೇನ್ 20 ಅಂಶಗಳ ಶಾಂತಿ ಒಪ್ಪಂದವನ್ನ ಟ್ರಂಪ್ ಏನು ರೂಪಿಸಿದಾರಲ್ಲ ಅದಕ್ಕೆ ಸಹಿ ಹಾಕೋದಕ್ಕೆ ಒಪ್ತಾ ಇದೆ, ಎಲ್ಲೋದು ಕೂಡ ಮುಕ್ತಾಯ ಆಗತ್ತೆ ಅಂತ ಗೊತ್ತಾಗ್ತಿದ್ದ ಹಾಗೆ ರಷ್ಯಾನೇ ಈ ರೀತಿಯ ಒಂದು ಕಥೆಯನ್ನ ಫ್ರೇಮ್ ಮಾಡಿದ್ಯಾ ಗೊತ್ತಿಲ್ಲ. ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ರಷ್ಯಾ ಇಷ್ಟೊಂದು ವರ್ಷಗಳ ಕಾಲ ಯುದ್ಧ ಮಾಡಿದ್ರೂ ಕೂಡ ಉಕ್ರೇನ್ನ ಕೇವಲ 20% ಭೂಮಿಯನ್ನ ಮಾತ್ರ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ರಷ್ಯಾದ ಟಾರ್ಗೆಟ್ ಇನ್ನೂ ಸಹ ದೊಡ್ಡದಾಗಿದೆ. ಉಕ್ರೇನ್ಗೆ ಯುರೋಪ್ ಮತ್ತು ಅಮೆರಿಕದ ನಿರಂತರ ಸಹಕಾರದಿಂದಾಗಿ ರಷ್ಯಾಗೆ ಆ ವಿಚಾರದಲ್ಲಿ ಇನ್ನೂ ಸಹ ಯಶಸ್ಸು ಸಿಕ್ಕಿಲ್ಲ. ಹೀಗಾಗಿ ಒಮ್ಮೆ ಯುದ್ಧ ನಿಂತಿದ್ದೆ ಆದ್ರೆ ರಷ್ಯಾದ ಆ ಗುರಿ ಮತ್ತೆಂದೂ ಸಹ ಈಡೇರೋದೇ ಇಲ್ಲ. ಯಾಕೆ ಅಂತಂದ್ರೆ ಉಕ್ರೇನ್ಗೆ ಸೆಕ್ಯೂರಿಟಿ ಗ್ಯಾರಂಟಿಯನ್ನ ಒದಗಿಸೋದಕ್ಕೆ ಅಮೆರಿಕ ಒಪ್ಕೊಳ್ತಾ ಇದೆ. ಅದು 15 ವರ್ಷ ಇರಬಹುದು ಅಥವಾ 50 ವರ್ಷ ಇರಬಹುದು. ಸೆಕ್ಯೂರಿಟಿ ಗ್ಯಾರಂಟಿ ಸಿಕ್ತು ಅಂತಂದ್ರೆ ಎರಡೂ ದೇಶಗಳ ನಡುವೆ ಒಂದು ಡಿಫೆನ್ಸ್ ಒಪ್ಪಂದ ಆಗತ್ತೆ. ಅಮೆರಿಕ ಉಕ್ರೇನ್ನ ರಕ್ಷಣೆಯ ಹೊಣೆ ಹೊತ್ತುಕೊಳ್ತು ಅಂತಂದ್ರೆ ಮತ್ತೆ ರಷ್ಯಾ ಯುದ್ಧ ಮಾಡೋದು ಹೇಗೆ? ಅಮೆರಿಕವನ್ನ ನೇರವಾಗಿ ಕೆಣಕಿ ಅಮೆರಿಕದ ಮೇಲೆಯೇ ಯುದ್ಧ ಸಾರಬೇಕು. ಹೀಗಾಗಿ ಈ ತಕ್ಷಣಕ್ಕೆ ಯುದ್ಧವನ್ನ ನಿಲ್ಲಿಸೋದಕ್ಕೆ ರಷ್ಯಾ ಕೂಡ ಮಾನಸಿಕವಾಗಿ ಸಿದ್ಧವಿದೆ ಅಂತ ಅನಿಸ್ತಾ ಇಲ್ಲ. ಒಟ್ನಲ್ಲಿ ಮಿತ್ರರೇ, ಭಾರತೀಯರಾದಂತಹ ನಾವು ಬಯಸೋದೇನು ಕೇಳಿದ್ರೆ ಯುದ್ಧ ನಿಲ್ಲಲಿ. ಯಾಕೆ ಕೇಳಿದ್ರೆ ಈ ಯುದ್ಧಕ್ಕೆ ಅತಿ ಹೆಚ್ಚು ಬೆಲೆ ತೆರ್ತಾ ಇರುವಂತಹದ್ದು ಭಾರತ. ಯುರೋಪ್ನ ಒತ್ತಡ, ಟ್ರಂಪ್ ಅವರ 25% ಹೆಚ್ಚುವರಿ ಟ್ಯಾರಿಫ್, ಇದೆಲ್ಲದನ್ನ ಕೂಡ ಭಾರತ ಸಹಿಸಿಕೊಳ್ತಾ ಇದೆ. ಒಂದು ವೇಳೆ ಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ ಆದರೆ ಭಾರತಕ್ಕೆ ಒಂದಷ್ಟು ಅನುಕೂಲ ಆಗಿಯೇ ಆಗುತ್ತೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.